ಸಹೃದಯ ಕನ್ನಡಿಗರಿಗೆ ನಿಮ್ಮ ಕನ್ನಡತಿ ಮಾಡುವ ನಮಸ್ಕಾರಗಳು. ಪೋಷಕರ ಆಸೆಯನ್ನು ನೆರವೇರಿಸುವ ಮಕ್ಕಳನ್ನು ನೀವು ಕಂಡಿರಬಹುದು. ಆದರೆ ಕರ್ನಾಟಕ ಸಾಹಿತ್ಯದ ಇತಿಹಾಸದಲ್ಲಿ ತಂದೆಯ ಆಸೆಯಂತೆ ಮಗನು ಜೈಮಿನಿ ಋಷಿಗಳು ಸಂಸ್ಕೃತದಲ್ಲಿ ಬರೆದ ಭಾರತವನ್ನು ಕನ್ನಡದಲ್ಲಿ ರಚಿಸಿದ ಕವಿ ನಮ್ಮ ಲಕ್ಷ್ಮೀಶ. ಅವರು ಹುಟ್ಟಿದ್ದು ನನ್ನ ತವರೂರಲ್ಲೇ ಅನ್ನೋದು ಬಹಳ ಹೆಮ್ಮೆ ಕೊಡುತ್ತೆ. ಚಿಕ್ಕಮಗಳೂರಿನ ಕಡೂರು ತಾಲೂಕು ದೇವನೂರು ಗ್ರಾಮದ ಶ್ರೀಕಾಂತ ಮುಂದೆ ಲಕ್ಷ್ಮೀಶ ಎಂದು ಪ್ರಸಿದ್ಧಿ ಪಡೆದು ಜೈಮಿನಿ ಭಾರತ ಕೃತಿಯನ್ನು ರಚಿಸಿದ. ಈತನ ಕಾಲ ಕ್ರಿಸ್ತಶಕ 16ನೇ ಶತಮಾನ. ಲಕ್ಷ್ಮೀಶನಿಗೆ ಹುಟ್ಟಿದ ಸ್ಥಳದ ಬಗ್ಗೆ ತುಂಬ ಪ್ರೇಮ. ಸ್ವರ್ಗಕ್ಕಿಂತಲೂ ನನ್ನ ಊರೇ ನನಗೆ ದೊಡ್ಡದು, ದೇವನೂರೇ ಕೈಲಾಸ ಎಂದು ಹಲವು ಬಾರಿ ತನ್ನ ಊರನ್ನು ಕೊಂಡಾಡಿದ್ದಾನೆ. ಅದಕ್ಕಾಗಿ ಊರ ಮುಂದೆ ಸುಂದರವಾದ ತೋಟವನ್ನು ಮಾಡಿಸಿದ. ನೀರಿಗಾಗಿ ಬಾವಿಗಳನ್ನು ತೋಡಿಸಿದ. ಕೆರೆ ತುಂಬಲು ಕಾಲುವೆಗಳನ್ನು ತೆಗೆಸಿದ. ಲಕ್ಷ್ಮೀಶನ ಗುಡಿಯಲ್ಲಿ ಒಂದು ಕೀರ್ತಿ ಮಂಟಪವನ್ನು ಮಾಡಿಸಿದ. ಜನರನ್ನು ಮತ್ತು ಕವಿಗಳನ್ನು ಸತ್ಕರಿಸಿದ. ಅಭಿಮಾನಿಗಳು ನೀಡಿದ ಧನಕನಕ ವಸ್ತುಗಳನ್ನು ಜನಸೇವೆಗೆ ನೀಡಿದ ಉದಾರ ಕವಿ ನಮ್ಮ ಲಕ್ಷ್ಮೀಶ. ಇವರಿಗಿದ್ದ ಬಿರುದುಗಳು ಕರ್ನಾಟಕ ಕವಿಚೂತನವನ ಚೈತ್ರ, ಉಪಮಾಲೋಲ, ಪಾವನಕ್ಕೆ ಪಾವನಂ, ಮಂಗಳಕ್ಕೆ ಮಂಗಳಂ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಬಿರುಗಾಳಿ ಪೊಡೆಯಲ್ಕೆ ಹಲಿತ ಕದಳಿ ಮುರಿದು ಇಳಿಗೆ ಒರಗುವಂತೆ ತೆರೆ ತೆರೆದ ಅಲ್ಲೋಲ್ಲ ಕಲ್ಲೋಲ್ಲ, ಮಾಲೆಗಳ ಲೀಲೆಗಳ ಹಿಂದೆ ಪ್ರಹ್ಲಾದನಂ ಪಾಲಿಸದೆ ಗಡತ್ತೋಳಪ ಸಾಲಗ್ರಾಮದುಪಲದ ತೀ ಮಹಿಮೆಯಿಂದ ತಾತ ನಿನಗಿಂತಾಗಬಹುದೇ ವರಸು ಪ್ರಸನ್ನ ವದನದ 9 ಸಾಸಿರ ವರುಷಂ ಓಲೈಸಿದುದು ರಾಘವನ ನಿಖಿಲ ಭೂಪತಿ ಚಯಂ ಪ್ರೀತಿಯಿಂದೆ ಪುಣ್ಯಮಿದು ಕೃಷ್ಣ ಚರಿತಾಮೃತಂ. ಎಷ್ಟು ಸುಲಲಿತವಾದ ವರ್ಣನೆ ಅಲ್ವಾ? ಅವರೇ ನಿರ್ಮಿಸಿದಂತಹ ಈ ಕೀರ್ತಿ ಮಂಟಪದಲ್ಲಿ ಕೂತಾಗ ಕಾವ್ಯ ಸಂಭೂತ ತಂಗಾಳಿ ನನ್ನನ್ನೇವರಿಸಿ ಮನಸ್ಸಿಗೆ ಒಂದು ಪ್ರಶಾಂತತೆ ನೀಡಿದ್ದು ಸುಳ್ಳಲ್ಲ. ಆದರೆ ಮಂಟಪದ ಶಿಥಿಲಾವಸ್ಥೆ ನೋಡಿ ಮನಸ್ಸು ನೋವಿಗೆ ಜಾರಿದ್ದು ಹಿಂಸೆಯಾಯಿತು. ನಮ್ಮಂತಹ ಅಲ್ಪರಿಗೆ ಲಕ್ಷ್ಮೀಶ ಕವಿ ಆಶೀರ್ವಾದ ಸಿಕ್ಕಿ ನಮ್ಮ ಊರು ಸಂಸ್ಕೃತಿಯ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಒಗ್ಗೂಡುವ ಸಮಯ ಬರಲಿ ಅಂತ ಆ ಸ್ವಾಮಿ ಲಕ್ಷ್ಮೀಶನನ್ನು ಬೇಡುತ್ತಾ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಊರಿಂದ ಹೊರಟೆ. ಧನ್ಯವಾದಗಳು. ಜೈ ಕನ್ನಡ ಭಾರತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.